ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಬಹುದೊಡ್ಡ ಕನಸು ಮುಖ್ಯಮಂತ್ರಿ ಆಗೋದು. ಅದಕ್ಕೋಸ್ಕರನೇ ದೊಡ್ಡ ಮಟ್ಟದಲ್ಲಿ PR ಸ್ಟಂಟ್ ಕೂಡ ಮಾಡಿಸ್ತಿದ್ದಾರೆ. ಮುಖ್ಯಮಂತ್ರಿಗೂ ಇಲ್ಲದೆ ಇರುವಂತಹ ದೊಡ್ಡದೊಂದು ಪಡೆ, ಮೀಡಿಯಾ ಪಡೆ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗಿದೆ. ಸುಮಾರು 100 ಜನರ ಒಂದು ಸ್ಟ್ರಾಟಜಿಕ್ ಟೀಮ್ ಕೆಲಸ ಮಾಡ್ತಿರುತ್ತೆ. ಮುಖ್ಯಮಂತ್ರಿಗೂ ಕೂಡ ಇಲ್ಲ ಈ ರಾಜ್ಯದಲ್ಲಿ. ಅಂತಹ ನಾಯಕ ಮುಖ್ಯಮಂತ್ರಿ ಆಗೋದಕ್ಕೆ ಕಷ್ಟ ಆಗ್ತಿರೋದು ಯಾಕೆ? ಕಾರಣ ಈ 6 ಜನ. ಈ 6 ಜನ ಇಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬಿಡ್ತಿದ್ರು ಏನೋ. ಆದ್ರೆ ಇದೇ 6 ಜನರಿಂದಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಪದೇ 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 ಸಮಸ್ಯೆಗಳು ಅವರನ್ನ ಸುತ್ತು ಹಾಕ್ತಿದ್ದಾವೆ. ಬಂಡೆಗೆ ಸುತ್ತಲೂ ನಿಂತಿರುವಂತಹ 6 ಚಿಕ್ಕ ಚಿಕ್ಕ ಬಂಡೆಗಳೇನೆ ಡೈನಾಮಿಟ್ ಆಗಿರುವಂತದ್ದು. ನೋಡಿ, ಆ 6 ಜನ ಯಾರು? ಯಾಕೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ಆ ಒಂದು ಟೀಮ್ಗೆ ಕೊದ್ದು ಬಂಡೆ ಕ್ಯಾಕ್ ಸುಗದ್ ಕಳಿಸ್ತಾರೆ ಅನ್ನೋದು ಅರ್ಥ ಆಗ್ಬಿಟ್ರೆ, ಹೈಕಮಾಂಡ್ ನಿಂದ ಪದೇ ಪದೇ ಶಿಸ್ತು ಸಮಿತಿಯಿಂದ ಪದೇ ಪದೇ ನೋಟಿಸ್ ಕಳಿಸೋದು, ಹೈಕಮಾಂಡ್ ಕಡೆಯಿಂದ ಬಯಸ್ಕೊಳ್ಳೋದು, ಇದೇ ಆಗೋಯ್ತಲ್ಲ. ಯಾಕೆ? ಕಾರಣ ಒಂದು 6 ಜನ ಇದ್ದಾರೆ, ಅತಿರಥ ಮಹಾರಥರು. ಅವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಶಿಷ್ಯರು. ನಿಜಕ್ಕೂ ಬಂಡೆಗೆ ಇಂತಹ ಶಿಷ್ಯರು ಬೇಕಿರ್ಲಿಲ್ಲ. ಬೇಕಿತ್ತ ಇಂತಹ ಶಿಷ್ಯರು ಅನ್ನುವ ಪ್ರಶ್ನೆ ಸೃಷ್ಟಿಯಾಗೋದಕ್ಕೆ ಕಾರಣಕರ್ತರಾಗಿರೋ ಆ 6 ಜನರಲ್ಲಿ ಟಾಪ್ 1 ಅದು ಕುಣಿಗಲ್ ರಂಗನಾಥ್ ಅಲ್ಲ, ಶಿವಗಂಗಾ ಬಸವರಾಜ್. ಈ ಅವಧಿ ಮುಗಿದು ಬಿಟ್ರೆ ಮುಂದಿನ ಅವಧಿಗೆ ಅವರು ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡೋದು ಬೇಕಿಲ್ಲ. ತಾಲ್ಲೂಕು ಪಂಚಾಯತ್ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ರು ಕೂಡ ಶಿವಗಂಗಾ ಬಸವರಾಜು ಗೆಲ್ಲೋದಿಲ್ಲ. ಇನ್ನೂ ತುಂಬಾ ಸೂಕ್ಷ್ಮವಾಗಿ ಹೇಳಿದ್ರೆ, ಚನ್ನಗಿರಿಯಲ್ಲಿ ಒಂದು 4 ಜನ ಪತ್ರಕರ್ತರ ಸ್ನೇಹಿತರಿದ್ದಾರೆ. ಅವ್ರನ್ನೇ ಕೇಳಿದ್ರೆ ಅವ್ರು ಹೇಳ್ತಾರೆ, ನೋಡಪ್ಪ, ಗ್ರಾಮ ಪಂಚಾಯಿತಿ ಕೂಡ ಕಷ್ಟ ಆಗುತ್ತೆ ಶಿವಗಂಗಾ ಬಸವರಾಜುಗೆ. ಮಾಡಾಳ್ ವಿರೂಪಾಕ್ಷಪ್ಪ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಸಿಗಲಿಲ್ಲ ಅನ್ನುವಂತಹ ಒಂದು ಋಣದ ಕಾರಣಕ್ಕೆ, ಇನ್ನೂ ಒಂದ್ಸಲ ಹೇಳಬಹುದು, ಋಣದ ಕಾರಣಕ್ಕೆ ಇವತ್ತು ಶಿವಗಂಗಾ ಬಸವರಾಜು ಗೆದ್ದಿದ್ದಾರೆ. ಜೀವಮಾನದಲ್ಲಿ ಶಾಸಕ ಆಗಲ್ಲ ಮರೆಯ ಶಿವಗಂಗಾ ಬಸವರಾಜು ಅಂತ ಜೊತೆಲಿರೋರು ಹೇಳ್ತಿರುವಂತದ್ದು. ಹೇಳ್ತಾರೆ, ನಾನು ರಕ್ತದಲ್ಲಿ ಬರ್ಕೊಡ್ತೀನಿ ಡಿ ಕೆ ಶಿವಕುಮಾರ್ ಅವರು CM ಆಗ್ತಾರೆ ಅಂತ. ಜನವರಿ 16ರ ನಂತರ ಕೇಳ್ರಿ, ಕ್ರಾಂತಿ ಆಗತ್ತೆ, ಡಿ ಕೆ ಶಿವಕುಮಾರ್ CM ಆಗೇ ಆಗ್ತಾರೆ ಅಂತ. ಭವಿಷ್ಯಕಾರರನ್ನೆಲ್ಲರನ್ನು ಬೆಚ್ಚಿ ಬೀಳಿಸೋ ರೀತಿಲಿ ಭವಿಷ್ಯ ನೋಡೋದು. ಮುಖ್ಯಮಂತ್ರಿ ಆಗ್ಲಿಲ್ಲ, ಬದಲಾಗಿ ಇಲ್ಲಿಂದ ಒಂದು ರಿಪೋರ್ಟ್ ಹೋಯ್ತು. ಆ ಫಸ್ಟ್ ರಿಪೋರ್ಟ್ ಅಲ್ಲಿ ಫಸ್ಟ್ ಹೆಸರು ಶಿವಗಂಗಾ ಬಸವರಾಜು. ಈ ರೀತಿ ನಾಯಕತ್ವದ ಗೊಂದಲ ಸೃಷ್ಟಿಸುವ ಮೂಲಕ ಸಿದ್ದರಾಮಯ್ಯ ಅವರ ನಾಯಕತ್ವಕ್ಕೆ ಅಪಮಾನ ಮಾಡ್ತಿದ್ದಾರೆ. ಅಹಿಂದ ಮತಗಳು ಕ್ರೋಢೀಕರಣ ಆಗದಂತೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಹುದೊಡ್ಡ ಹೊಡೆತ ಏನಾದ್ರೂ ಸಿಕ್ಕರೆ ಅದರಲ್ಲಿ ಇವರದ್ದು ಸಿಂಹಪಾಲಿರುತ್ತೆ. ಡಿಕೆಗೆ ಜೈ ಅನ್ನೋ ಮೂಲಕ ಈ ತರದ ಸಮಸ್ಯೆಗಳನ್ನ ಮಾಡ್ತಿದ್ದಾರೆ ಅಂತ ರಿಪೋರ್ಟ್ ಹೋಗಿತ್ತು. ಸೊ ಡಿ ಕೆ ಶಿವಕುಮಾರ್ ಅವರು CM ಆಗ್ತಿಲ್ಲ ಅಂದ್ರೆ ಅದಕ್ಕೆ ಬಹುಮುಖ್ಯ ಕಾರಣಗಳಲ್ಲಿ ಒಂದು ಶಿವಗಂಗಾ ಬಸವರಾಜು. ಎರಡನೇದ್ದು ಬಹುಮುಖ್ಯ ಶಿಷ್ಯ, ಪಟ್ಟದ ಶಿಷ್ಯ ಇಕ್ಬಾಲ್ ಹುಸೇನ್. ಮತ್ತೆ ರಾಮನಗರ ನಗರಸಭೆ ಇದ್ದಿರಬಹುದು. ನಗರಸಭೆ ಒಂದು ವಾರ್ಡ್ ನಲ್ಲಿ ಇದೇ ಕಾಂಗ್ರೆಸ್ ಟಿಕೆಟ್ ನಲ್ಲಿ ಗೆಲ್ಲುವಂತಹ ಕಷ್ಟ ಕೂಡ ಎದುರಿಸಬೇಕಾಗತ್ತೆ ಇಕ್ಬಾಲ್ ಹುಸೇನ್ ಅವರು. ಇನ್ನು ಜೀವಮಾನದಲ್ಲಿ ಅವರು ಶಾಸಕರಾಗೋದಿಲ್ಲ. ಕಾರಣ ಏನು ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಖುದ್ದು ಡಿ ಕೆ ಶಿವಕುಮಾರ್ ಅವರೇ ಹೇಳ್ತಾರೆ, ನಮ್ಗೆ ವ್ಯಕ್ತಿ ಪೂಜೆ ಬೇಡ, ಪಕ್ಷ ಪೂಜೆ ಬೇಕು ಅಂತ. ಆದ್ರೆ ಅದೇ ಬಣದಲ್ಲಿರುವಂತಹ ಈ ಹುಡುಗರು ಗ್ರಾಮ ಪಂಚಾಯತಿ ಗೆಲ್ಲೋದಕ್ಕೂ ಕಷ್ಟ ಆಗಬಹುದಾದಂತಹ ಶಿವಗಂಗಾ ಬಸವರಾಜು, ಇದೇ ಇಕ್ಬಾಲ್ ಹುಸೇನ್, ಡಿ ಕೆ ಇವರು ಹೇಳಿದ್ರು. ಅಜ್ಜಯ್ಯ ಅವರೇ ಹೇಳ್ಬಿಟ್ಟಿದ್ದಾರೆ, ನಮ್ಗೆ ಭವಿಷ್ಯ ಹೇಳಿದ್ದಾರೆ. 6ನೇ ತಾರೀಕು ಅಥವಾ 9ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಯಾಕಂದ್ರೆ ಒಂದು ನ್ಯೂಮರಾಲಜಿ ಪ್ರಕಾರ ಅವ್ರಿಗೆ 6-9 ರಾಜಯೋಗ ಬರುತ್ತಂತೆ ಅಂತ. 6ನೇ ತಾರೀಕು ಹೋಯ್ತು, 9ನೇ ತಾರೀಕು ಹೋಯ್ತು, 16ನೇ ತಾರೀಕು ಬಂತು, 19ನೇ ತಾರೀಕು ಬಂತು, ಆಮೇಲೆ 26ನೇ ತಾರೀಕು ಬಂತು, 29ನೇ ತಾರೀಕು ಹೋಯ್ತು. ದುರಾದೃಷ್ಟ, ಇಕ್ಬಾಲ್ ಅವರ ದುರಾದೃಷ್ಟ,
ಕ್ಯಾಲೆಂಡರ್ ಅಲ್ಲಿ 31 ದಿನಾನೇ ಇರೋದು, ಇಲ್ಲಾಂದ್ರೆ 36, 39 ದಿನಾನು ಕೌಂಟ್ ಮಾಡ್ಕೋಬಹುದಾಗಿತ್ತು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲಿಲ್ಲ. ಎರಡನೇ ಕಾರಣ, ಎರಡನೇ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಗದೇ ಇರೋದಕ್ಕೆ ಇಕ್ಬಾಲ್ ಹುಸೇನ್. ಇನ್ನು ಮೂರನೇ ಅವರು ಅತಿರಥ ಮಹಾರಥ ಶಿಷ್ಯರು, ಮದ್ದೂರಿನ ನವ ಯುವ ಶಾಸಕರು, ಮತ್ತೆ ಜೀವಮಾನದಲ್ಲಿ ಆ ಕ್ಷೇತ್ರದಿಂದ ಗೆಲ್ಲುವಂತಹ ಯಾವುದೇ ತಾಕತ್ತು ಉಳಿಸಿಕೊಳ್ಳದೆ ಇರುವಂತಹ ವ್ಯಕ್ತಿ ಉದಯ್ ಕದಲೂರು. ಇವ್ರು ಗೆದ್ದಿದ್ದೇ ಅದೃಷ್ಟಕ್ಕೆ. ಇನ್ನೊಂದ್ಸಲಿ ಅವ್ರು ಗೆಲ್ಲಲ್ಲ, ಕಾಂಗ್ರೆಸ್ ಇಂದಲೇ ಗೆಲ್ಲಲ್ಲ, ಇಲ್ಲ ಡಿ ಕೆ ಶಿವಕುಮಾರ್ ಅವರ ಫೋಟೋನೇ ಅಂಟಿಸ್ಕೊಂಡು ಗೆಲ್ತೀನಿ ಅಂದ್ರೂ ಕೂಡ ಮದ್ದೂರಲ್ಲಿ ಗೆಲ್ಲಕ್ ಆಗೋದಿಲ್ಲ. ಅವರು ಡಿ ಕೆ ಶಿವಕುಮಾರ್ ಅವರ ತ್ಯಾಗ, ಶ್ರಮ, ಬೆವರಿಗೆ ಅವ್ರಿಗೆ ಸಿಎಂ ಸ್ಥಾನ ಕೊಡ್ಲೇಬೇಕು, ಪ್ರತಿಫಲ ಕೊಡ್ಲೇಬೇಕು ಅಂತ ಪ್ರತಿಪಾದನೆ ಮಾಡಿದ್ರು ಬಹಿರಂಗವಾಗಿ. ಸರಿಯಪ್ಪ ಆಗ್ಲಿ, ಅವ್ರು ಹೇಳಿದ್ದು ಅದ್ರ ಜೊತೆಲಿ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಸಿಎಂ ಆಗ್ತಾರ್ರಿ ಇಂಥದ್ದೊಂದು ಹೇಳಿಕೆ ಕೊಟ್ಟು ಸುಮಾರು 90 ದಿನಗಳೇ ಉರುಳೋದು. ಇನ್ನೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿಲ್ಲ. ಇನ್ನೂ ಮುಖ್ಯ ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಎಳಸು ಆತ ಅಂತ, ಈತ ಗೆದ್ದಿದ್ದೇ ಅದೃಷ್ಟಕ್ಕೆ, ಲಾಟ್ರಿಯಲ್ಲಿ MLA ಆಗಿದ್ದು. ಹಾಗೆ ನೋಡಿದ್ರೆ ಯತೀಂದ್ರ ಅವರನ್ನ ಶಾಸಕರ ಆಯ್ಕೆ ಮಾಡಿತ್ತು. ಏನೇ ಇರಬಹುದು, ಉದಯ್ ಕದಲೂರು ಕೂಡ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದಕ್ಕೆ ಅಡ್ಡಿಯಾಗಿರೋ ಶಾಸಕರ ಪೈಕಿ, ಶಿಷ್ಯ ವೃಂದದ ಪೈಕಿ 3ನೇ ಸ್ಥಾನದಲ್ಲಿ, ತೃತೀಯ ಸ್ಥಾನದಲ್ಲಿದ್ದಾರೆ. 4ನೇಯವರು ಅವ್ರ ಪಾಪ ಮೀಡಿಯಾದಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತೋ ಏನೋ, ಹೆಂಗೋ ಅದೇನೋ ಹೇಳ್ತಾರಲ್ಲ ಗಾದೆ, ಗೆದ್ರು. ಯಾರು? ರವಿ ಗಣಿಗ, ಮಂಡ್ಯ. ಇವರು ಅಷ್ಟೇ, ನೆಕ್ಸ್ಟ್ ಮಂಡ್ಯ ನಗರಸಭೆಯಿಂದ ಒಂದು ವಾರ್ಡಲ್ಲೂ ಕೂಡ ಗೆಲ್ಲೋದಕ್ಕೆ ಆಗೋದಿಲ್ಲ. ವಾರ್ಡ್ ಬೇಡಪ್ಪ, ನೆಕ್ಸ್ಟ್ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಗೆದ್ದು ತೋರಿಸ್ತೀನಿ ಎನ್ನುವಂತಹ ಸವಾಲು ಎಸಿಬಹುದು. ಇವ್ರು ಏನ್ ಮಾಡ್ತಾರೆ, ಕಾಂಗ್ರೆಸ್ ಈಗ ನೋಡಿ, ಮಾಜಿ ಮುಖ್ಯಮಂತ್ರಿಗಳು, ಆ ಭಾಗದಲ್ಲಿ ಪ್ರಭಾವಿಗಳು, ಮತ್ತೆ ಅಲ್ಲಿನ ಮಂಡ್ಯದ ಬೇರಲ್ಲೂ ಕೂಡ JDS ನ ಒಂದು ತಾಕತ್ತಿದೆ. ಅಂತ ಜಾಗದಲ್ಲಿ ನಿಂತ್ಕೊಂಡು ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರ ವಿಚಾರವಾಗಿ ಪುಂಖಾನುಪುಂಖವಾಗಿ ಆರೋಪ ಮಾಡುವಂಥದ್ದು. ಸ್ವಾಮಿ ನೆಕ್ಸ್ಟ್ ಆ ಜನ ಗೆಲ್ಲಿಸ್ತಾರ ನಿಮ್ಮನ್ನ ಕೇಳ್ತಾರೆ JDS ನ ಕಾರ್ಯಕರ್ತರೆ. ಇದೀಗ ರವಿ ಗಣಿಗ ಹೇಳಿದ್ದೇನು, ಸೂಕ್ತ ಸಮಯ ಸೂಕ್ತ ಸಂದರ್ಭ ಬಂದ್ಬಿಟ್ಟಿದೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ. 2.5 ವರ್ಷದ ನಂತರ ಡಿ ಕೆ ಶಿವಕುಮಾರ್ ಸಿಎಂ ಆಗೋದು ಗ್ಯಾರಂಟಿ, ಇದು ನಮ್ಮ 10ನೇ ಗ್ಯಾರಂಟಿ ಅಂತ ಹೇಳಿಕೆ ಕೊಟ್ಟಿದ್ರು. ಪಾಪ ರವಿ ಗಣಿಗ ಅವರು ಹೇಳಿದಂತೆ ಆಗ್ಲಿಲ್ಲ. ಪಾಪ ಅವರದ್ದೇ ನಾಯಕ ಡಿ ಕೆ ಶಿವಕುಮಾರ್ ಅವರಿಗೆ ಮುಳ್ಳುಗಳಾಗಿ ಸುತ್ತಲೂ ಚುಚ್ಚುತ್ತಿದ್ದಾರೆ. ಸೊ ಇವರು ಕೂಡ ಮುಂದಿನ ಚುನಾವಣೆಗೆ ಗೆಲ್ಲೋದೇ ಇಲ್ಲ, ಬರ್ಕೊಡ್ಬಹುದು, ನೋ ಡೌಟ್. 5ನೇಯವರು ಬಹುಮುಖ್ಯ, ಇವರು ಕುಣಿಗಲ್ ರಂಗನಾಥ್. 9 ದಿನ ನವರಾತ್ರಿಲಿ ಉಪವಾಸ ಇದ್ರು, ಮುಖ್ಯಮಂತ್ರಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಅಂತ. ನವೆಂಬರ್ ಒಳಗೆ ಸಿಎಂ ಆಗ್ತಾರೆ, ಡಿಸೆಂಬರ್ ಒಳಗೆ ಆಗ್ತಾರೆ, ಜನವರಿ ಆಗ್ತಾರೆ ಅಂತ ಸಾಕಷ್ಟು ಹೇಳ್ತಾ ಬಂದ್ರು. ನನ್ನ ಆಸೆ ಅಲ್ಲಪ್ಪ ಇದು, ರಾಜ್ಯದ ಆಸೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ. ಪಾಪ ಆಗ್ಲಿಲ್ಲ. ಹಾಗಂತ ಕುಣಿಗಲ್ ರಂಗನಾಥ್ ಅವ್ರು ಸೋಲ್ತಾರ? ಗೆಲ್ಲೋದಂತೂ ಸುಲಭ ಅಲ್ವೇ ಅಲ್ಲ. ನೆಕ್ಸ್ಟ್ 28ರ ವಿಧಾನಸಭಾ ಚುನಾವಣೆಯಲ್ಲಿ ಪಾಪ ಅವ್ರಿಬ್ರಿದ್ದಾರೆ ಅಣ್ತಂದಿರು. ಒಬ್ರು JDS, ಒಬ್ರು BJP ಅಂತ ಕಚ್ಚಾಡದ್ರ ಬದಲು ಒಂದೇ ಪಕ್ಷದಲ್ಲಿ ನಿಂತ್ಕೊಬಿಟ್ರೆ ನೆಕ್ಸ್ಟ್ ಹೆಂಗಿದ್ರು NDA ಕೂಟ ಇರತ್ತಲ್ಲ. ಕುಣಿಗಲ್ ರಂಗನಾಥ್ ಅವರು ಪಾಪ ಗೆಲ್ಲಕ್ಕಾಗಲ್ಲ, ವಾಸ್ತವ ಇದು. ಇನ್ನೂ ಮುಖ್ಯ ಅಂದ್ರೆ ಕೊನೆಯವರು ಟಾಪ್ ಮೋಸ್ಟ್ ಸೀನಿಯರ್, ಈ ಎಲ್ಲ ದಂಡು ದಾಳಿಗೆ ದಂಡನಾಯಕರಾಗಿರುವಂತವ್ರು ಮಾಗಡಿ ಬಾಲಕೃಷ್ಣ ಅವರು. ತುಂಬಾ ಸಲ ಹೇಳಿದ್ರು ಅವರು, ಸಿದ್ದರಾಮಯ್ಯ ಅವರೇ ಸಾಕು, ನಿಮ್ಮ ನಂತರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು. ದೆಹಲಿಗೆ ಇವರು ಒಂದು ಟೀಮ್ ಕರ್ಕೊಂಡು ಹೋಗ್ತಾರೆ, ಅದು ಹೈಕಮಾಂಡ್ ಮುಂದೆ ಹೇಳಲಿಕ್ಕೆ. ನೋಡಿ ನಾವು ಇಷ್ಟು ಜನ ಇದೀವಿ. ಎಷ್ಟು ಜನ? ಎಣಿಸ್ಕೊಂಡ್ರೆ 7 ಜನ ಇಲ್ಲ. ಹೋಗ್ತಾರೆ, ಭೇಟಿ ಆಗಲ್ಲ, ಕ್ಯಾರೇ ಅನ್ನಲ್ಲ ಯಾರು ಕೂಡ ದೆಹಲಿಯಲ್ಲಿ. ಯಾರ್ಯಾರು? ಜೀವಮಾನದಲ್ಲಿ ಮತ್ತೆ ಗೆಲ್ಲಕ್ಕಾಗದೇ ಇರುವಂತಹ ಶರತ್ ಬಚ್ಚೇಗೌಡರು ಹೊಸಕೋಟೆಯಲ್ಲಿ, ತಾಯಿಯ ವರ್ಚಸ್ಸಿನಿಂದ ಗೆದ್ದಿದ್ದಂತಹ ಆ ಹೆಣ್ಮಗಳು ನಯನ ಮೋಟಮ್ಮ ತಾಯಿ ಮತ್ತೆ ಗೆಲ್ಲಕ್ಕಾಗಲ್ಲ, ಕಷ್ಟ. ಅದಲ್ಲದೆ ಈ ಪುಲ್ಕೇಶಿ ನಗರದಲ್ಲಿ ಸಿದ್ದರಾಮಯ್ಯ ಅವರ ಆಪ್ತನ ವಿರುದ್ಧ ಅವ್ರಿಗೆ ಟಿಕೆಟ್ ಕೊಡದೆ ಇದೇ ಡಿ ಕೆ ಶಿವಕುಮಾರ್ ಅವರು ಮಾಡಿದಂತಹ ಒಂದು ಪ್ಲಾನ್ಗೆ ವರ್ಕೌಟ್ ಆಗಿ ಗೆದ್ದಂತಹ ಶ್ರೀನಿವಾಸು,
ಮತ್ತೆ ಉತ್ತರ ಕರ್ನಾಟಕದಲ್ಲಿ ಒಂದಿಬ್ರು, ಶಿವಗಂಗಾ ಬಸವರಾಜು, ದಿ ಗ್ರೇಟ್ ಶಿವಗಂಗಾ ಬಸವರಾಜು, ಇದು ಇಕ್ಬಾಲ್ ಹುಸೇನ್, ಇದೇ ಗಣಿಗ ರವಿ, ಈ ಉದಯ್ ಕದಲೂರು, ಈ ಒಂದು ಟೀಮ್ ಕೂತ್ಕೊಂಡು ನಾವೇ ಕಿಂಗ್ ಮೇಕರ್ಸ್, JDS ನವರಲ್ಲ ಅನ್ನೋ ರೀತಿಲಿ ಪೋಸ್ ಕೊಟ್ಟು ಬಂದ್ರು. ಹೋಟ್ಲಲ್ಲಿ ಚೆನ್ನಾಗಿ ತಿನ್ಕೊಂಡು ಅವ್ರು ಹೋದ್ರು, ತಿಂದ್ರು, ಬಂದ್ರು, ಫೋಟೋ ಇರಲ್ಲ ಆಯ್ತು ಅನ್ನೋದು ಬಿಟ್ರೆ ರಾಜಕೀಯವಾಗಿ ನೀವೇನಾದ್ರೂ ಒಂದು ಪ್ರಾಬಲ್ಯವನ್ನ ಹೆಚ್ಚಿಸ್ಕೊಂಡ್ರ? ಇದೊಂದೇ ಫೋಟೋ ಸಾಕು. 28ರ ವಿಧಾನಸಭಾ ಚುನಾವಣೆಯಲ್ಲಿ ಅದೃಷ್ಟಕ್ಕೆ ನಿಮ್ಗೆ ಏನಾದ್ರೂ ಟಿಕೆಟ್ ಸಿಕ್ಕಿದ್ರೆ ನಿಮ್ಮ ದುರಾದೃಷ್ಟ ಹೆಗಲೇರು ಕೂತಿರೋ ರೀತಿಲಿ ಜನ ಸೋಲ್ಸ್ ಕಳಿಸ್ತಾರೆ. ಜನ ಹೇಳ್ತಿರುವಂತದ್ದು. ಎಷ್ಟರ ಮಟ್ಟಿಗೆ ಟ್ರೋಲ್ ಮಾಡ್ತಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಆ ಟ್ರೋಲ್ ನೋಡ್ಬಿಟ್ರೆ ಈ 6 ಜನರ ಕಾರಣಕ್ಕೆ ಪಾಪ DK ಶಿವಕುಮಾರ್ ಅವರು CM ಆಗ್ತಿಲ್ವಲ್ಲ. ಹೈಕಮಾಂಡ್ಗೆ ಬೇರೆದೇ ರಿಪೋರ್ಟ್ ಹೋಗುತ್ತೆ. ಪದೇ ಪದೇ ಇವರು ಹೇಳಿಕೆ ಕೊಡೋದು, ಪ್ರವೋಕ್ ಮಾಡೋದು, ಏನ್ ಮೆಸೇಜ್ ಕೊಡ್ತಿದ್ದಾರೆ? ಅದು KPCC ಅಧ್ಯಕ್ಷರ ಟೀಮ್. ಪಾಪ ಕನಕಪುರದ ಬಂಡೆಗೆ ಬೇಕಿರ್ಲಿಲ್ಲ ಇಂತಹ ಶಿಷ್ಯರು. ನಿಮಗೆ ಇವರೆಲ್ಲ ಹೇಳಿಕೆಗಳನ್ನು ನೋಡಿದ ಮೇಲೂ ಕೂಡ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ಸುತ್ತಾ? ಬೇಡ. ದಿ ಗ್ರೇಟ್ ಶಿವಗಂಗಾ ಬಸವರಾಜು, ಶರತ್ ಬಚ್ಚೇಗೌಡರು, ಇದೇ ಇಕ್ಬಾಲ್ ಹುಸೇನ್, ಕುಣಿಗಲ್ ರಂಗನಾಥ್, ರವಿ ಗಣಿಗ, ಉದಯ್ ಕದಲೂರು ಇನ್ನೊಂದ್ಸಲ ಶಾಸಕರಾಗಿ ಆಯ್ಕೆ ಆಗ್ತಾರ? ಕಮೆಂಟ್ ಮಾಡಿ.